ಪ್ರಪ್ರಥಮವಾಗಿ ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. 2011ರಲ್ಲಿ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಪ್ರಾರಂಭವಾಯಿತು. ಅದರ ಹಿನ್ನೆಲೆ ಇಷ್ಟೇ, ಜಿಲ್ಲಾ ಆಸ್ಪತ್ರೆಯಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಸಮಸ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದೆ. ಅಲ್ಲಿ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಗಳ ಇರುವ ನಿವೇಶನಗಳನ್ನು ಡೆಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತೇಳಿ ಏನು ಡೆಮಾಲಿಷ್ ಮಾಡ್ತಿದ್ರು, ಅಲ್ಲಿಯ ಒಂದು ನೌಕರರ ಪರಿಸ್ಥಿತಿಯನ್ನು ಅನುಗೊಂಡ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂಥ ಒಂದು ಸದಸ್ಯರನ್ನ ಸುಮಾರು 195 ಜನರಿಂದ ಪ್ರಾರಂಭ ಮಾಡಿ ಅದನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ಇರುವುದರಿಂದ ಅದಕ್ಕೆ ಅರೆ ಸರ್ಕಾರಿ ಮತ್ತು ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂಥೇಳಿ ಅದನ್ನು ಸಹಕಾರ ಸಂಘದ ಇದರಲ್ಲಿ ನಾವು ನೋಂದಾಯಿಸಿ ಈಗ ಗುಲ್ಬರ್ಗ ನಗರದ ಆಕಾಶವಾಣಿ ಹಿಂದುಗಡೆ ಸುಮಾರು 11 ಎಕರೆ 29 ಗುಂಟೆ ನಿವೇಶನವನ್ನು ಖರೀದಿ ಮಾಡಿ ಅದು ಸಂಬಂಧಪಟ್ಟಂಥ ನಮ್ಮ ನಿವೇಶನದಾರರಿಗೆ 198 ನಿವೇಶನಗಳನ್ನು ಹಂಚಿಕೆ ಮಾಡಿ ಇವತ್ತು ರಾಜ್ಯದಲ್ಲಿ ಎಲ್ಲ ರಾಷ್ಟ್ರದಲ್ಲಿಯೇ ಕಡಿಮೆ ಮೊತ್ತದಲ್ಲಿ ನಾವು ನಮ್ಮ ನೌಕರರಿಗೆ ಅನುಕೂಲ ಆಗಲಿ, ಆರ್ಥಿಕವಾಗಿ ಸಬಲರ ಆಗಲಿ ಅಂತೇಳಿ ಅನ್ನೋ ಹಿನ್ನೆಲೆಯಲ್ಲಿ ನಾನು ಸಮಸ್ತ ಸರ್ಕಾರಿ ನೌಕರನ ಮನಗಂಡು ಪ್ರಾರಂಭ ಮಾಡಿದೆ. ಅದು 198 ಒಟ್ಟು ಎಲ್ಲ ಪ್ಲಾಟ್ಗಳನ್ನು ಈಗಾಗಲೇ ನಮ್ಮ ನೌಕರರಿಗೆ ನೋಂದಾಯಿತ ಮಾಡಿಕೊಟ್ಟಿದ್ದೀವಿ. ಅದ ನಂತರ ಹೆಚ್ಚು ನೌಕರರು ಇನ್ನೂ ಅನೇಕ ಒಂದು ಬೇಡಿಕೆಗಳಿರುವ ಮನವಿ ಬರುವ ಹಿನ್ನೆಲೆಯಲ್ಲಿ ಮತ್ತು ನಾವು ಸರ್ವೆ ನಂಬರ್ 55ರಲ್ಲಿ 7 ಎಕರೆ 29 ಗುಂಟೆ ನಾವು ಜಮೀನನ್ನು ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈಗ ನೌಕರರಿಗೆ ಸುಮಾರು 137 ನಿವೇಶನಗಳನ್ನು ಹಂಚಬೇಕು ಅಂತ ಹೇಳಿ ನಾವು ಈ ಪ್ರಾರಂಭ ಮಾಡಿದ್ದೀವಿ. ಒಟ್ಟು ಟೋಟಲಿ ಏನಂತಂದರೆ ನಮ್ಮ ಎಲ್ಲ ನೌಕರರ ವರ್ಗ ಮತ್ತು ನಮ್ಮ ಸಂಘಟನೆ, ನಮ್ಮ ಸೊಸೈಟಿ ಹೆಚ್ಚು ಆರ್ಥಿಕವಾಗಿ ಭದ್ರತೆ ಇರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವೇನು ಮಾಡ್ತೇವೆ, ಸಭೆಗಳನ್ನು ಕರಿತೇವೆ. ಹಾಗೆ ನಮ್ಮ ಲಾಭಾಂಶಗಳಲ್ಲಿ ನಮ್ಮ ನೌಕರರ ಮಕ್ಕಳಿಗೆ ಹಾಗೆ ನಮ್ಮ ಸದಸ್ಯರಿಗೆ ಹೆಚ್ಚು ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದಂಥ ಜನರಿಗೆ ನಾವು ಸರಿತಿಸಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೇವೆ. ಆ ಪ್ರತಿಭಾ ಪುರಸ್ಕಾರದ ಒಂದು ಕಾರ್ಯಕ್ರಮದ ವೇದಿಕೆ ಅದು 15ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಈ ಮಾನ್ಯ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುತ್ತಾ ಶ್ರೀ ಅಲ್ಲಂಪ್ರಭು ಪಾಟೀಲ್ರವರು ಆಗಮಿಸುವರು. ಮುಖ್ಯ ಅತಿಥಿಗಳಿಗೆ ಶ್ರೀಮತಿ ಪ್ರಮೀಳಾ MK ಉಪ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿರವರು ಆಗಮಿಸುವರು ಹಾಗೂ ಶ್ರೀಮತಿ ಶೈಲಜಾ ತಪ್ಲಿ ಅಧ್ಯಕ್ಷರು ಗುಲ್ಬರ್ಗ ಮಹಿಳಾ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಕಲಬುರಗಿ ಹಾಗೂ ನಿರ್ದೇಶಕರು ಪೆಟ್ರೋಲ್ ಸಹಕಾರಿ ಲಿಮಿಟೆಡ್ ಬೆಂಗಳೂರು ಮತ್ತು ಶ್ರೀ ಬಾಬುರಾವ್ ಯಡ್ರಾಮಿಯವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ರವರ ಒಂದು ಒಳಗೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರು ವಹಿಸ್ಕೊಂಡು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಇದು ಗುಲ್ಬರ್ಗ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ನಾವು ಎಲ್ಲರನ್ನ ನಾವು ಸದಸ್ಯರನ್ನ ಆಗಮಿಸಲು ಕೋರಲಾಗಿದೆ.